ನಮಸ್ಕಾರ. ನಾನು ನಿಮ್ಮ ಮಿತ್ರ, ಸನ್ಮಿತ್ರ, ಸಂಗಾತಿ, ಸಹೋದರ, ಹಿತೈಷಿ ಗಂಧರ್ವ ಸೇನಾ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಮಾತಾಡಲಿಕ್ಕೆ ಇಷ್ಟಪಡುವಂಥ ಒಂದು ವಿಷಯ ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ, ಅದರೊಳಗೂ ಒಂದು HHI ಅನ್ನುವಂಥದ್ದು, ಹ್ಯಾಪಿ ಹೆಲ್ತ್ ಇಂಡಿಯಾ ಅನ್ನುವಂಥ ಮಾರ್ಕೆಟಿಂಗ್ ಕಂಪನಿ ಇತ್ತೀಚಿನ ದಿನಗಳಲ್ಲಿ ತುಂಬ ಸದ್ದು ಮಾಡ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಕೂಡ ಇವಾಗ ತುಂಬ ಜೋರಾಗಿ ಎಂಟ್ರಿ ಕೊಟ್ಟಿದೆ. ಸೊ ಈ ವಿಷಯದ ಬಗ್ಗೆ ನಾವು ಇದರ ಪ್ಲ್ಯಾನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇವತ್ತು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೆ ಮುಂಚೆ ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಯಾವುದೇ ಇರಲಿ, ಆದರೆ ಯಾಕೆ ಮಾಡಬೇಕು, ಯಾಕೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ತೊಡಸ್ಕೊಳ್ಬೇಕು, ಯಾರು ಮಾಡಬೇಕು ಅನ್ನುವಂಥ ಎರಡು ಬೇಸಿಕ್ ಪ್ರಶ್ನೆಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಯಾಕೆ ಮಾಡಬೇಕು, ಯಾರು ಮಾಡಬೇಕು? ಮಿತ್ರರೇ, ನಾನು ಬಲವಾಗಿ ನಂಬಿರುವ ಒಂದು ಸಿದ್ಧಾಂತದ ಪೈಕಿ ಒಂದಾಗಿರೋ ಸಿದ್ಧಾಂತ ಅಂದರೆ ಬಡತನ ಅನ್ನುವಂಥದ್ದು ಮಾನವ ನಿರ್ಮಿತ ಒಂದು ಸ್ಥಿತಿ ಇದೆ. ಇದು ದೇವರು ನಿರ್ಮಿತ, ಪರಂಪಿತ ಪರಮಾತ್ಮ ಈಶ್ವರ ನಿರ್ಮಿತ, ಆ ಸೃಷ್ಟಿಕರ್ತ ನಿರ್ಮಿತ ಆಗಿರುವಂಥ ನಿರ್ಮಿಸಿರುವಂಥ ಸ್ಥಿತಿ ಅಲ್ಲ. ಇದು ಮನುಷ್ಯನೇ ನಿರ್ಮಿಸಿಕೊಂಡಿರುವಂಥ ಒಂದು ಸ್ಥಿತಿ. ಹಾಗಾದರೆ ಮನುಷ್ಯ ನಿರ್ಮಾಣ ಮಾಡಿಕೊಂಡಿರುವಂಥ ಒಂದು ಸ್ಥಿತಿ ಇದ್ದರೆ ಅದು ನಾವು ಬದಲಾಯಿಸಬಹುದು. ದೇವರು ಮಾಡಿರುವಂಥ ಸ್ಥಿತಿ ಇದ್ದರೆ ಬದಲಾಯಿಸ್ಲಿಕ್ಕೆ ಆಗಲ್ಲ. ಸೊ ಇದು ನಮ್ಮ ಕೈಯಲ್ಲಿದೆ. ಸೊ ಹಾಗಿದ್ರೆ ಈ ಸಿದ್ಧಾಂತದಲ್ಲಿ ಯಾರಿಗೆ ನಂಬಿಕೆ ಇದೆ? ನಮ್ಮ ಇಂದಿನ ಸ್ಥಿತಿ ಬದಲಾಯಿಸಿಕೊಳ್ಳಿಕ್ಕೆ ಅಗಾಧವಾದಂಥ ಒಂದು ಪ್ರಚಂಡವಾದಂಥ ಒಂದು ಧೈರ್ಯ, ಒಂದು ಸಾಹಸ, ಒಂದು ಇಚ್ಛಾಶಕ್ತಿ, ಒಂದು ಕನಸು, ಧಗಧಗಿಸುವ ಕನಸು ಇದ್ದವರು ಮಾತ್ರ ಈ ಕ್ಷೇತ್ರಕ್ಕೆ ಬಂದರೆ ಒಳ್ಳೆಯದು. ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಯಾರು ಮಾಡಬೇಕು ಅನ್ನುವಂಥದ್ದು, ಯಾಕೆ ಮಾಡಬೇಕು ಅನ್ನುವಂಥದ್ದು ಪ್ರಶ್ನೆಗೆ ಉತ್ತರ, ಸ್ನೇಹಿತರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಬಂಡವಾಳ ಅಷ್ಟೇ ಇರಲಿ, ಶ್ರೀಮಂತರು ಅಷ್ಟೇ ಇರಲಿ, ಅದರ ಎಷ್ಟು ಬಂಡವಾಳ ತೊಡಗಿಸಿದ್ರು ಕೂಡ ಅದರ ಆದಾಯದ ಒಂದು ಗ್ಯಾರಂಟಿ ಇರಲ್ಲ, ಸೆಕ್ಯೂರಿಟಿ ಇರಲ್ಲ, ತುಂಬ ರಿಸ್ಕ್ ಇರುತ್ತೆ. ಇಂಥದ್ದೆಲ್ಲ ಒಂದು ಮಿತಿಗಳಿಗೆ, ಇಂಥ ಎಲ್ಲ ಇತಿಮಿತಿಗಳಿಗೆ, ಇಂಥ ಎಲ್ಲ ಬೌಂಡ್ರೀಸ್ಗಳಿಗೆ ಕ್ರ್ಯಾಕ್ ಮಾಡಿ ಜೀರೋ ರಿಸ್ಕ್ನಲ್ಲಿ ಆಗ್ತಕ್ಕಂಥ ಈ ಕೆಲಸ, ಅದನ್ನು ಟೈಮ್ ಕಂಪೌಂಡಿಂಗ್, ಮನಿ ಕಂಪೌಂಡಿಂಗ್, ಸೆಕ್ಯೂರಿಟಿಗೆ ಸಾಥ್ ಅನ್ನುವಂಥ ಒಂದು ಪರಿಸ್ಥಿತಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಇರೋದರಿಂದ ಅದು ಮಾಡಬೇಕು. ಸೊ ಸ್ನೇಹಿತರೆ, ಮುಂದೆ ನಾವು ಒರೆಯೋಣ. ಈ ಸಿದ್ಧಾಂತದಲ್ಲಿ ನಂಬಿಕೆ ಇರುವವರು ಹಾಗೂ ನಮ್ಮ ಬಡತನ ಹಾಗೂ ಹಣದ ಕೊರತೆಯಿಂದ ಹೆಜ್ಜೆ ಹೆಜ್ಜೆಗೂ ಹೊಂದಾಣಿಕೆ, ಕಾಂಪ್ರಮೈಸ್ ಮಾಡಿ ಬದುಕುವ ವಿಪರೀತ ಪರಿಸ್ಥಿತಿಗಳಿಗೆ ಸೆಡ್ಡು ಹೊಡೆದು ಹೋರಾಡಿ ನಮ್ಮ ಸದ್ಯದ ದಯನೀಯ ಪರಿಸ್ಥಿತಿಯಿಂದ ಆಚೆ ಬರಲಿಕ್ಕೆ ಅಗಾಧವಾದ ಒಂದು ಪ್ರಬಲ ಇಚ್ಛೆ ಯಾರ ಬಳಿ ಇದೆಯೋ ಅಂಥವರು ಈ ಕ್ಷೇತ್ರಕ್ಕೆ ಇರೋ ಕೆಲಸಕ್ಕೆ ಕೈ ಹಾಕಿದರೆ ಭಾಳ ಒಳ್ಳೆಯದು. ಅಂಥ ಛಲಗಾರರಾಗಿ ಮಾತ್ರ ಈ ವೇದಿಕೆ ಸೂಕ್ತವಾಗಿದೆ. ಅಂಥ ಛಲಗಾರರು ಯಾರಿದ್ದಾರೆ, ಅಂಥ ಒಂದು ಡ್ರೀಮರ್ಸ್ ಯಾರಿದ್ದಾರೆ, ಅಂಥ ಒಂದು ಕೆಚ್ಚೆದೆಯ ಜನ ಯಾರಿದ್ದಾರೆ, ಅವರಿಗಾಗಿ ಇದು ಕ್ಷೇತ್ರ ತುಂಬ ಸೂಕ್ತವಾಗಿದೆ. ಇಲ್ಲ ಆದರೂ ನಾವು ಒಳಗೆ ಬೆಗುದಿ ಇದ್ದರೆ, ಒಂದು ಆಸಕ್ತಿ ಇದ್ದರೆ ಅದಕ್ಕೆ ಒಂದು ರೂಪ ಕೊಡಲಿಕ್ಕೆ ಸಾಧ್ಯದ. ಏನಿಲ್ಲ ತರಬೇತಿಯಿಂದ ಎಲ್ಲವೂ ಸಾಧಿಸಲಿಕ್ಕೆ ಸಾಧ್ಯದ. ನಾವು ರ್ಯಾಂಡಮ್ಲಿ ಹೇಳಬಹುದು. ಸೊ ಸ್ನೇಹಿತರೆ, ಈ ವಿಡಿಯೋ ವೀಕ್ಷಿಸಿ ನೀವು ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಈ ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಿ ಅನ್ನೋದು ಒಂದು ತಿಳ್ಕೊಂಡ್ರೆ ಖಂಡಿತ ನೀವು ಅಸಾಮಾನ್ಯರು. ಹೌದು, ಇದೇ ಅದಕ್ಕೆ ಸಾಕ್ಷಿ. ಸೊ ನಿಮ್ಮೊಳಗೆ ಒಂದು ಬೆಗುದಿದೆ, ನಿಮ್ಮೊಳಗೆ ಒಂದು ಕಿಚ್ಚು ಇದೆ. ಪರಿಸ್ಥಿತಿಯ ವಿರುದ್ಧ ಹೋರಾಡಲಿಕ್ಕೆ, ಪರಿಸ್ಥಿತಿ ಬದಲಾಯಿಸಲಿಕ್ಕೆ, ನಮ್ಮ ಕಿಸ್ಮತ್ ಬದಲಾಯಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥದ್ದಕ್ಕೆ ಇದು ಒಂದು ಸಾಕ್ಷಿ. ಸೊ ಈಗ ಇಂಥವರಿಗಾಗಿ ನಮ್ಮ ಒಂದು ಟೀಮ್ ಕಮಾಂಡು ಅನ್ನುವಂಥ ನಮ್ಮ ಶಿಕ್ಷಣ ವ್ಯವಸ್ಥೆ ನಾವು ನಡೆಸ್ತಾ ಇದ್ದೀವಿ. ಇದು ಒಂದು 20 ವರ್ಷಗಳ ನನ್ನ ಅನುಭವ ಇದರೊಳಗೆ ತೊಡಗಿದೆ. ಅದರ ಒಂದು ಸಾರಾಗಿ, ಅದರ ಒಂದು ಶಕ್ತಿಯಾಗಿ ಇವತ್ತಿನ ದಿವಸ ಈ HHI ಅನ್ನುವಂಥ ಕಂಪನಿ ಜೊತೆಗೆ ಗುರುತಿಸಿಕೊಂಡು ಕಡಿಮೆ ದಿನ ಆಗಿವೆ, ಆದರೆ ಇನ್ನೂ ಹೆಚ್ಚು ಸಾಧನೆ ಮಾಡಬೇಕಾದಂಥ ಒಂದು ಪಯಣ ನಾವು ಶುರು ಮಾಡ್ತಾ ಇದ್ದೀವಿ. ಓಕೆ,
ಈಗ ನೇರವಾಗಿ ನಾವು ಈ HHI ಮಾರ್ಕೆಟಿಂಗ್ ಪ್ಲ್ಯಾನ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಪೇಪರ್ ಪ್ಲ್ಯಾನ್ ಅಂತಿರೋ ಅಥವಾ ಒಂದು ಏನಂತಿರೋದಕ್ಕೆ ಒಂದು ಕ್ಯಾಟ್ಲಾಗ್ ಪ್ಲ್ಯಾನ್ ಅಂತಿರೋ ಏನೋ ಒಂದು ಸಣ್ಣ ಒಂದು ಕ್ಯಾಟ್ಲಾಗ್ ಇದೆ, ಅದರ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಎಲ್ಲೂ ಈ ವಿಡಿಯೋಗೆ ಮಧ್ಯದಲ್ಲೇ ಬಿಟ್ಟು ಹೋಗಬೇಡಿ. ಬಹಳ ಅರ್ಥಪೂರ್ಣವಾದಂಥ ರೀತಿಯಲ್ಲಿ ವಿಡಿಯೋ ಆಗ್ತಾ ಇದೆ. ನೀವು ಕೂಡ ಮುಂದೆ ಯಾರಿಗಾದರೂ ತಿಳಿಸ್ಲಿಕ್ಕೆ ಇದು ತುಂಬ ಅದು ಒಳ್ಳೆಯ ಟೂಲ್ ಆಗ್ತದೆ ಅನ್ನುವಂಥದ್ದು ಮಾತು ಹೇಳಿ ನಿಲ್ಲಿಸಬೇಡಿ. ಒಂದು 10-20 ನಿಮಿಷ ನಮ್ಮ ಜೊತೆ ಇರಿ. ನಮಸ್ಕಾರ ಸ್ನೇಹಿತರೆ. ಈಗ ಈ HHI ಹ್ಯಾಪಿ ಹೆಲ್ತ್ ಇಂಡಿಯಾ ಬಗ್ಗೆ ಒಂದು ಪ್ಲ್ಯಾನ್ ಪ್ರೆಸೆಂಟೇಷನ್ ಅಥವಾ ಬ್ರೋಚರ್ ಪ್ರೆಸೆಂಟೇಷನ್ ಅಥವಾ ಕ್ಯಾಟ್ಲಾಗ್ ಪ್ರೆಸೆಂಟೇಷನ್ ಏನಾದರೂ ಹೇಳಿ, ಇಲ್ಲೊಂದು ಪುಸ್ತಕ ನಮ್ಮ ಕೈಗೆ ಸಿಕ್ಕಿದೆ. ಅದು ಅದರ ಮೇಲೆ ಇರ್ತಕ್ಕಂಥ ಇದು HHI ಹ್ಯಾಪಿ ಹೆಲ್ತ್ ಇಂಡಿಯಾ. ಅದಕ್ಕೆ ನಿಮಗೆ ತುಂಬ ಹಾರ್ದಿಕ ಸ್ವಾಗತ. ಈ ಕಂಪನಿಯ ಪ್ರೊಫೈಲ್ ನೋಡಬೇಕಾದ್ರೆ ಸ್ನೇಹಿತರೆ, ಇವರು ನಮ್ಮ ಕಂಪನಿಯ CEO, ಫೌಂಡರ್, ಓನರ್ ಸರ್ದಾರ್ ಎಸ್ ಸಂತೋಷ್ ಸಿಂಗ್ ಜಿ. ಇವರು ಕಳೆದ 6 ವರ್ಷದಿಂದ ಈ ಹ್ಯಾಪಿ ಹೆಲ್ತ್ ಇಂಡಿಯಾಗ ನಡೆಸ್ತಾ ಇದ್ದಾರೆ ಯಶಸ್ವಿಯಾಗಿ. ಆದರೆ ಇವರು ಹಿನ್ನೆಲೆ ನೋಡಿದರೆ ದೊಡ್ಡ ಒಂದು ಎಂಪೈರ್ ಅಂತಲೇ ಹೇಳಬಹುದು. ಇವರಿಗೆ ಈ ಕಂಪನಿ ನಮ್ಮ HHI ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಿಂದ ನೋಂದಾಯಿಸಲ್ಪಟ್ಟಿರುವಂತಹ ಈ ಕಂಪನಿ ಸರ್ದಾರ್ ಸಂತೋಷ್ ಸಿಂಗ್ ಜಿಯ ಒಂದು ಫೌಂಡರ್ ಆಗಿರ್ತಾರೆ. ಇದರ ವೆಬ್ಸೈಟ್ happyhealthindia.co.in. ಕಂಪನಿ 12ನೇ ಆಗಸ್ಟ್ 2015ರಂದು ಆರಂಭ ಆಗ್ತದೆ. ಆ್ಯಂಡ್ ಇದುವರೆಗೆ 5 ವರ್ಷ ಸಕ್ಸಸ್ಫುಲಿ 6 ವರ್ಷ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮುನ್ನಡೆಸಿದೆ. ರಿಜಿಸ್ಟರ್ಡ್ ಆಫೀಸ್ ಲುಧಿಯಾನ ಪಂಜಾಬ್ನಲ್ಲಿ ಇರುತ್ತದೆ. ಸುಮಾರು 35,000 ಸ್ಕ್ವೇರ್ ಫೀಟ್ ಒಂದು ದೊಡ್ಡ ಒಂದು ಜಾಗದಲ್ಲಿ ಕಂಪನಿಯ ಓನ್ ಆಫೀಸ್, ರಿಜಿಸ್ಟರ್ಡ್ ಆಫೀಸ್ ಇರ್ತದೆ. ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಇದರಲ್ಲಿ ಇದು ಲಿಸ್ಟೆಡ್ ಕೂಡ ಇದೆ. ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳ ಒಂದು ಪಟ್ಟಿಯಲ್ಲಿ ಇದು ಅಗ್ರಗಣ್ಯ ಕಂಪನಿ ಅಂತ ಗುರುತಿಸಲ್ಪಟ್ಟಿದೆ. ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಂದರೆ FDSA ಮೆಂಬರ್ ಕೂಡ ಇದೆ. ಯಾಕಂದರೆ ಇದೊಂದು ಮಹತ್ವಪೂರ್ಣವಾದಂಥ ಒಂದು ಅಂಶ. ಯಾಕಂದರೆ ಡೈರೆಕ್ಟ್ ಸೆಲ್ಲಿಂಗ್ ಹೆಸರಿನಲ್ಲಿ ತುಂಬ ಒಂದು ಮೋಸ ಮಾಡ್ತಕ್ಕಂಥ ಅನೇಕ ಕಂಪನಿಗಳು ಬಂದು ಈ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತಂದಿರುವುದಂತೂ ಎಲ್ಲರಿಗೂ ಗೊತ್ತಿದೆ. ಆದರೆ ಯಾವ ಕಂಪನಿಗಳು ನಿಯಮಾನುಸಾರವಾಗಿ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಹೊಸ ಬಂದಂಥ ನಿಯಮಾವಳಿ ಪ್ರಕಾರ ನಡೆಸ್ತಾ ಇದ್ದಾರೋ ಅಂಥ ಕಂಪನಿಗಳಿಗೆ ಮಾತ್ರ ಈ ಅಸೋಸಿಯೇಷನ್ನಲ್ಲಿ ಮೆಂಬರ್ಶಿಪ್ ಸಿಗುತ್ತೆ. ಅಂಥ ಒಂದು ಮೆಂಬರ್ಶಿಪ್ HHIಗೆ ಸಿಕ್ಕಿರುತ್ತೆ ಅನ್ನುವಂಥದ್ದು ಹೇಳಲಿಕ್ಕೆ ನಾವು ಇಲ್ಲಿ ಖುಷಿ ಪಡ್ತೀವಿ. ಅದ್ರ ಜೊತೆಗೆ HACCP, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್, GMP, ಇಂಥ ಒಂದು ಅನೇಕ ಸರ್ಟಿಫಿಕೇಟ್ಗಳು, ISO, FSSAI, ಹಲಾಲ್, ಇಂಥ ಅನೇಕ ಅಗತ್ಯವಿರುವಂಥ ಎಲ್ಲ ಸರ್ಟಿಫಿಕೇಟ್ಗಳು ಕಂಪನಿ ಹೊಂದಿದೆ. ಸುಮಾರು ಇವತ್ತು 25ರಿಂದ 28 ರಾಜ್ಯಗಳಲ್ಲಿ ದೇಶದ ಈ ಕಂಪನಿಯ ಕೆಲಸ ವಿಸ್ತಾರಗೊಂಡಿದೆ. ಸದ್ಯಕ್ಕೆ 750ಕ್ಕೂ ಹೆಚ್ಚು ಪ್ರಾಡಕ್ಟ್ಗಳು ಸದ್ಯಕ್ಕೆ ಇವತ್ತು ಮಾರ್ಕೆಟ್ನಲ್ಲಿದ್ದಾವೆ. ಇತ್ತೀಚೆಗಷ್ಟೇ 6ನೇ ಆನಿವರ್ಸರಿನಲ್ಲಿ 211 ಪ್ರಾಡಕ್ಟ್ಗಳು ಏಕಕಾಲಕ್ಕೆ ಬಿಡುಗಡೆ ಮಾಡಿದಂಥ, ರಿಲೀಸ್ ಮಾಡಿದಂಥ, ಲಾಂಚ್ ಮಾಡಿದಂಥ ಒಂದು ಹೆಗ್ಗಳಿಕೆ ಈ ಕಂಪನಿಗಿದೆ. ಕೆಲವೊಂದು ಕಂಪನಿಗಳಲ್ಲಿ ಟೋಟಲೇ 200 ಪ್ರಾಡಕ್ಟ್ ಇರಲ್ಲ. ಅಂಥದ್ರಲ್ಲಿ ಒಂದೇ ದಿವಸ ಹೊಸ 211 ಪ್ರಾಡಕ್ಟ್ಗಳು ಲಾಂಚ್ ಮಾಡಿರೋದು ಒಂದು ದಾಖಲೆ. ಅದೇ ರೀತಿ ಡಿಸೆಂಬರ್ ಬರುವವರೆಗೆ 2021 ಡಿಸೆಂಬರ್ವರೆಗೆ 1,000 ಪ್ರಾಡಕ್ಟ್ಗಳ ಜೊತೆಗೆ ಮಾರ್ಕೆಟ್ನಲ್ಲಿ ಧಮಾಲ್ ಮಾಡ್ತಾ ಇದೆ. ಸೊ ಅದರ ಜೊತೆಗೆ ಸುಮಾರು 3,000ಕ್ಕಿಂತ ಹೆಚ್ಚು ಶಾಪಿಗಳು, ಡೈರೆಕ್ಟ್ ಡಿಸ್ಟ್ರಿಕ್ಟ್ ಶಾಪಿಗಳು, ಸ್ಟೇಟ್ ಶಾಪಿಗಳು, ಒಂದು ದೊಡ್ಡ ಜಾಲನೆ ದೇಶಾದ್ಯಂತ ಸ್ಥಾಪನೆ ಆಗಿರುತ್ತವೆ. ಅದರ ಜೊತೆಗೆ ಸುಮಾರು 20 ಲಕ್ಷ ಡಿಸ್ಟ್ರಿಬ್ಯೂಟರ್ಗಳು ಸದ್ಯಕ್ಕೆ ರಿಜಿಸ್ಟರ್ಡ್ ಇದ್ದಾರೆ. ಇದೊಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದರ ಸರ್ವಿಸಸ್ ಆಗಲಿ, ಇದರ ಪರ್ಫಾರ್ಮೆನ್ಸ್ ಆಗಲಿ, ಮ್ಯಾನೇಜ್ಮೆಂಟ್ ಒಂದು ಹಿಡಿತ ಆಗಲಿ, ಎಲ್ಲದರಲ್ಲೂ ಇದು ಒಂದು ಮೈಲುಗಲ್ಲಿ ಸ್ಥಾಪನೆ ಮಾಡಿದೆ, ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬಂದಿದೆ. ಅದರ ಜೊತೆಗೆ ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಸರಿಯಾಗಿ ನಡಿಬೇಕು, ಯಶಸ್ವಿ ಕಾಣಬೇಕು, ಡಿಸ್ಟ್ರಿಬ್ಯೂಟರ್ಗಳಿಗೆ ಒಂದು ಅವ್ರ ಕನಸು ನನಸಾಗಬೇಕಂದ್ರೆ ಆ ಒಂದು ಕಂಪನಿಯಲ್ಲಿ ಎಜುಕೇಷನ್ ಸಿಸ್ಟಮ್ ಅನ್ನುವಂಥದ್ದು, ಟ್ರೈನಿಂಗ್ ಸಿಸ್ಟಮ್ ಅನ್ನುವಂಥದ್ದು ಒಂದು ಪವರ್ಫುಲ್ ಇದ್ದಾಗ ಮಾತ್ರ ಅದು ಸಾಧ್ಯದ. ಇದು ಕೂಡ ಯಶಸ್ವಿಯಾಗಿ ಕಳೆದ 6 ವರ್ಷಗಳಿಂದ ಸದರಿ ಕಂಪನಿ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೆ ಅನ್ನೋದಕ್ಕೆ ಇವರು ಸಾಧಿಸಿರುವಂಥ ದೊಡ್ಡ ದೊಡ್ಡ ಸಾಧನೆಗಳೇ ಇದಕ್ಕೆ ಸಾಕ್ಷಿ. ಇವತ್ತು ಸುಮಾರು 76 ಲಕ್ಷ ಪ್ರತಿ ತಿಂಗಳ ಗಳಿಸ್ತಕ್ಕಂಥ ಒಬ್ಬ ಹಿರಿಯ ಈ ಕಂಪನಿಯ ಒಬ್ಬ ಹಿರಿಯ ಡಿಸ್ಟ್ರಿಬ್ಯೂಟರ್, ಮೊದಲನೇ ID ಅಂತ ಹೇಳ್ತಕ್ಕಂಥ ಪವನ್ದೀಪ್ ಅರೋರಾ ಅವ್ರದ್ದೊಂದು
ನಾವು ಹೆಸರು ತಗೊಳ್ಬಹುದು. ಅವರಿಗೆ ಒಂದು ದೊಡ್ಡ ಸಲಾಂ ಮಾಡಬೇಕು. ಒಂದು ಅವ್ರ ಯಶಸ್ವಿಗೆ ಒಂದು ನಾವೊಂದು ಇದು ಇಟ್ಕೊಂಡು ಅವರಿಗೆ ಮುಂದಿಟ್ಕೊಂಡು ನಾವು ನಮ್ಮ ಪಯಣ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಇಷ್ಟು 6 ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಪೇ ಔಟ್ ಕೊಡ್ತಕ್ಕಂಥ ಕಂಪನಿ ತುಂಬ ವಿರಳ ಆಗಿವೆ. ಸೊ 20 ಲಕ್ಷ, 25 ಲಕ್ಷ, 30 ಲಕ್ಷ, 10 ಲಕ್ಷ, 5 ಲಕ್ಷ ಗಳಿಸ್ತಕ್ಕಂಥವ್ರು ನೂರಾರು ಜನ, ಸಾವಿರಾರು ಜನ ಇವತ್ತಿನ ದಿವಸ ಈ ದೇಶದಲ್ಲಿದ್ದಾವೆ. ಈ ಕಂಪನಿ ಮಾಡ್ತದೆ ಹೆಂಗೆ ಕೆಲಸ? ಇದು ಹೊಸಬ್ರ ಸಲುವಾಗಿ ಒಂದು 2 ನಿಮಿಷದ ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಟ್ರೆಡಿಷನಲ್ ಮಾರ್ಕೆಟು ಅಂತಂದರೆ ಇವತ್ತಿನ ತನಕ ಬಿಸ್ನೆಸ್ ಅನ್ನುವಂಥದ್ದು, ವ್ಯಾಪಾರ ಅನ್ನುವಂಥದ್ದು ಒಂದೇನು ವ್ಯವಸ್ಥೆ ನಾವು ನೋಡ್ತೀವಿ. ಆ ವ್ಯವಸ್ಥೆಯಲ್ಲಿ ಬಜಾರ್ನಲ್ಲಿ ಬಂಡವಾಳ ಹಾಕಿ ಅಂಗಡಿ ನಡೆಸ್ತಕ್ಕಂಥ ಜನ, ಅಲ್ಲಿಂದ ನಾವು ಕೊಂಡ್ಕೊಳ್ಳುವಂಥ ಗ್ರಾಹಕರು. ಹಾಗಾದರೆ ಅದಕ್ಕೆ ಟ್ರೆಡಿಷನಲ್ ಮಾರ್ಕೆಟ್ಗೆ ನಾವೇನು ರಿಟೇಲ್ ಅಂಗಡಿಯಲ್ಲಿ, ಸಣ್ಣ ಅಂಗಡಿಯಲ್ಲಿ ಸಾಮಾನು ತರ್ತೀವಿ, ನಮ್ಮ ದಿನಸಿ ಸಾಮಾನು, ಪ್ರತಿದಿನ ಮನೆಗೆ ಬಳಕೆ ಆಗ್ತಕ್ಕಂಥ ಸಾಮಾನುಗಳು ತರ್ತಕ್ಕಂಥದ್ದು ನಮ್ಮ ಮನೆ ಹತ್ತಿರ ಇರತಕ್ಕಂಥ ಒಂದು ರಿಟೇಲರ್ ಶಾಪ್ನಲ್ಲಿ. ಅದು ತಯಾರಾಗ್ತದೆ ಒಂದು ಫ್ಯಾಕ್ಟ್ರಿನಲ್ಲಿ, ನಾವು ಕಸ್ಟಮರ್ ಇರ್ತೀವಿ. ಈ ಮಧ್ಯೆ ಕಂಪ್ನಿನಲ್ಲಿ ತಯಾರಾದಂತಹ ಒಂದು ವಸ್ತು, ಪೇಸ್ಟ್ ಇರಲಿ, ಬ್ರಷ್ ಇರಲಿ, ಸಾಬೂನು ಇರಲಿ, ಏನೇ ಇರಲಿ, ಅದು ಪ್ರತಿದಿನ ಕಸ್ಟಮರ್ಗಳ ಕೈಗೆ ಮುಟ್ಟಿಸಲಿಕ್ಕೆ ಒಂದು ಹಳೆ ವ್ಯವಸ್ಥೆ ಚಾಲ್ತಿಯಲ್ಲಿದೆ. 100 ವರ್ಷಗಳಿಂದ ನಡೀತಾ ಇದೆ. ಇನ್ನು ಮುಂದೆ ಕೂಡ 100 ವರ್ಷಗಳ ತನಕ ಇದು ನಡೆಯುತ್ತದೆ. ಆದರೆ ಇದರೊಳಗೂ ಕೆಲವೊಂದು ನ್ಯೂನತೆಗಳದಾವ. ಆ ನ್ಯೂನತೆಗಳ ಕಾರಣದಿಂದ ಈ ಪರಿಶ್ರಮ ಪಟ್ಟು ಹಾರ್ಡ್ ವರ್ಕ್ ಮಾಡಿ ಭಾಳ ಬೆವರು ಸುರಿಸಿ ಈ ಕಸ್ಟಮರ್ಗಳು ಏನು ದುಡ್ಡು ಗಳಿಸಿ ಆ ಸಾಮಾನುಗಳು ಕೊಂಡ್ಕೊಳ್ತಾರೋ, ಆ ಸಾಮಾನುಗಳು ಕಂಪ್ನಿಗಳು ತಯಾರು ಮಾಡಿದಂತಹ ಸಾಮಾನುಗಳೇ 100% ಗ್ಯಾರಂಟೆಡ್, ಪಕ್ಕ ಒರಿಜಿನಲ್ ಸಿಗೋದು ಇವತ್ತಿನ ದಿವಸ ಕಷ್ಟ ಆಗಿದೆ. ಬಜಾರ್ನಲ್ಲಿ ನಕಲಿ ಸಾಮಾನುಗಳ ಹಾವಳಿ ಹೆಚ್ಚಾಗಿದೆ. ಇಂಥ ಒಂದು ಪರಿಸ್ಥಿತಿ ಎದುರು ಇದ್ದಾಗ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕೂಡ ಇದೇ ಕಾರಣದಿಂದ ಅಸ್ತಿತ್ವಕ್ಕೆ ಬಂದಿದೆ. ಸೊ ಇಲ್ಲಿ ಫ್ಯಾಕ್ಟ್ರಿಲಿಂದ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಹೋಲ್ಸೇಲರ್ ಆಗಲಿ, ರಿಟೇಲರ್ ಆಗಲಿ, ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಕ್ಕಂಥ, ಜಾಹೀರಾತು ಮಾಡ್ತಕ್ಕಂಥ ಹೀರೋ ಹೀರೋಯಿನ್, ಪಿಕ್ಚರ್ಗಳು, ಸಿನಿಮಾ ತಾರೆಯರು, ಕ್ರಿಕೆಟ್ ಆಟಗಾರರು ಅಂಥವರಿಗೆಲ್ಲ ದುಡ್ಡು ಕೊಟ್ಟು ತನ್ನ ಪ್ರಾಡಕ್ಟ್ ಜಾಹೀರಾತು ಈ ಕಂಪ್ನಿಗಳು, ಫ್ಯಾಕ್ಟ್ರಿಗಳು ಮಾಡ್ತವೆ. ಅದರದೆಲ್ಲ ವೆಚ್ಚಗಳು, ಅದರದೆಲ್ಲ ಖರ್ಚು ವೆಚ್ಚಗಳು ಯಾರು ಭರಿಸಬೇಕು? ನಮ್ಮ ಗ್ರಾಹಕರ ಜೇಬಿನಲ್ಲಿರ್ತಕ್ಕಂಥ ದುಡ್ಡಿನಿಂದ ನಾವು ಕೊಂಡ್ಕೊಳ್ಳುವಂಥ ವಸ್ತುಗಳ ಬೆಲೆಯಲ್ಲಿಯೇ ಇವೆಲ್ಲ ಖರ್ಚುಗಳು ಅಡಗಿವೆ. ಇವರೆಲ್ಲರೂ ಶ್ರೀಮಂತರಾಗ್ತಾ ಇದ್ದಾರೆ, ಅಭ್ರದ ಶ್ರೀಮಂತರಾಗ್ತಾ ಇದ್ದಾರೆ. ಆದರೆ ಕಷ್ಟ ಮಾಡಿ ದುಡಿದು ಹಣ ಸಂಪಾದಿಸಿ ಜೀವನ ನಡೆಸ್ತಕ್ಕಂಥ ಕಸ್ಟಮರ ಒಂದು ಪರಿಸ್ಥಿತಿ ಅಯೋಗತಿಯಂತೆ ಹೇಳ್ಬೋದು. ಅದು ಕಷ್ಟಕರ್ ಅವ್ರ ಮರ್ ಅನ್ನುವಂಥ ಒಂದು ಹಿಂದಿನಲ್ಲಿ ಹೇಳ್ತಾರೆ. ಕಷ್ಟ ಮಾಡ್ತಾ ಮಾಡ್ತಾನೆ ಸಾಯಿ ಅನ್ನುವಂಥದ್ದು ಕಸ್ಟಮರ್ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿಯಿಂದ ಹೊರಗೆ ತರಲಿಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಪದ್ಧತಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್, ಒಂದು ಸಿದ್ಧಾಂತ ಸುಮಾರು 60-70 ವರ್ಷಗಳ ಹಿಂದೆ ವಿದೇಶಗಳಲ್ಲಿ ಸ್ಥಾಪನೆ ಆಯಿತು, ಅಸ್ತಿತ್ವಕ್ಕೆ ಬಂತು. ನಮ್ಮ ದೇಶಗಳಲ್ಲಿ ಕೂಡ ಸುಮಾರು 25 ವರ್ಷಗಳ ಹಿಂದೆ ಒಂದು ವಿದೇಶ ಕಂಪನಿ ಬಂದು, ವಿದೇಶದ ಅಮೆರಿಕದ ಕಂಪನಿ ಬಂದು ನಮಗೆ ಒಂದು ಇಲ್ಲಿ ಮಾರ್ಗ ತೋರಿಸಿತ್ತು. ಅದರಂತೆ ಅದು ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ವಿಶ್ವಾದ್ಯಂತ ಅದು ಒಂದು ಪಾಠ ಕಲಿಸಿದೆ. ಅದೊಂದು ಹೊಸ ಪದ್ಧತಿಯನ್ನು ಕಲಿಸಿಕೊಟ್ಟಿದೆ. ಅದರಂತೆ ನಮ್ಮ ದೇಶೀಯ ಕಂಪನಿಗಳು ಕೂಡ ಸಾಕಷ್ಟು ಕಂಪನಿಗಳು ಇವತ್ತು 25 ವರ್ಷಗಳಲ್ಲಿ ಈ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ, ಅಂದರೆ ಫ್ಯಾಕ್ಟ್ರಿಲಿಂದ ಸೀದಾ ಕಸ್ಟಮರ್ಗೆ, ನಡು ಯಾರು ಇರಂಗಿಲ್ಲ. ಸೊ ಹಂಗೆ ಉಳಿದಂಥ ಏನು ವೆಚ್ಚ ಇರ್ತದೆ, ಸುಮಾರು 60% ವೆಚ್ಚ ಈ ಡಿಸ್ಟ್ರಿಬ್ಯೂಟರ್ ಏನು ಆಗ್ತಾರೆ, ಗ್ರಾಹಕರೇ ಡಿಸ್ಟ್ರಿಬ್ಯೂಟರ್. ಆ ದುಡ್ಡು, ಉಳಿತಕ್ಕಂಥ 60% ದುಡ್ಡು ಈ ಗ್ರಾಹಕರಿಗೆ ಒಂದು ಬೇರೆ ಬೇರೆ ಒಂದು ಪ್ಲಾನ್ ಪ್ರಕಾರ, ಸಿಸ್ಟಮ್ ಪ್ರಕಾರ, ಪರ್ಫಾರ್ಮೆನ್ಸ್ ಪ್ರಕಾರ ಅವರಿಗೆ ಹಂಚಲಾಗುತ್ತದೆ. ಇದೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಈಗ ಈ ಸಿದ್ಧಾಂತದ ಮೇಲೆ HHI ಹ್ಯಾಪಿ ಹೆಲ್ತ್ ಇಂಡಿಯಾ ಯಶಸ್ವಿಯಾಗಿ 6 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಇದಕ್ಕೆ ಸಾಮಾನು ವಸ್ತುಗಳು ನೋಡಿದ್ರೆ ದಿನ ಬೆಳಗ್ಗೆಯಿಂದ ಮತ್ತೆ ಬೆಳಗ್ಗೆವರೆಗೆ, ಮಾರ್ನಿಂಗ್ ಟು ಮಾರ್ನಿಂಗ್ ಏನು ಬೇಕು ಮನೆಯಲ್ಲಿ, ಕಿಚನ್ನಲ್ಲಿ ಉಪ್ಪು ಬೇಕು, ಖಾರ ಬೇಕು, ಅರಿಶಿಣ ಬೇಕು, ಇಂಥ ವಸ್ತುಗಳು ಹಿಡಿದು ಬಿಲ್ಕುಲ್ ಬಟ್ಟೆ ಆಗಲಿ, ಚಪ್ಪಲಿ ಆಗಲಿ, ಇಂಥವು ಎಲ್ಲವೂ ಜೀವನಕ್ಕೆ ಉಪಯೋಗ ಆಗ್ತಕ್ಕಂಥ ಎಲ್ಲ ವಸ್ತುಗಳು. ಜೊತೆಗೆ ಆಯುರ್ವೇದದ ಕ್ಷೇತ್ರದಲ್ಲಿ ಕೂಡ ಈ ಕಂಪನಿ ಎತ್ತಿದ ಕೈ ಇದೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಆರೋಗ್ಯ ಅಂತಂದರೆ ಒಂದು ಪ್ರಮುಖ ಒಂದು ಅಂಶ ಇದೆ. ಈ ಕೊರೋನಾ ಕಾಲ ನಂತರಂತೂ ನಮ್ಮ ಇಡೀ ಜಗತ್ತಿನಲ್ಲಿ ಒಂದು ಕಣ್ಣು ತೆರೆಸಿದೆ ಎಲ್ಲ ಜನರದು. ಸೊ ಆ ಹಿನ್ನೆಲೆ ಒಳಗೆ ಕೂಡ ಈ ಹ್ಯಾಪಿ ಹೆಲ್ತ್ ಇಂಡಿಯಾದ ಪ್ರಾಡಕ್ಟ್ಗಳು ತುಂಬ ಪರಿಣಾಮಕಾರಿಯಾದಂಥ ಪ್ರಾಡಕ್ಟ್ಗಳವ. ಈ ಪ್ರಾಡಕ್ಟ್ಗಳ ಸಲುವಾಗಿ ಕಂಪನಿ ಹತ್ರ ಎಲ್ಲ ಪ್ರಕಾರದ ಮಾರ್ಗದರ್ಶಿ, ಗೌರ್ಮೆಂಟದ ಎಲ್ಲ ಪ್ರಕಾರದ ಸರ್ಟಿಫಿಕೇಟ್ಗಳು, ISO ಸರ್ಟಿಫಿಕೇಟ್, IDSA ಸರ್ಟಿಫಿಕೇಟ್,
ಇಂಥವೆಲ್ಲ ಹಲಾಲ್ ಸರ್ಟಿಫಿಕೇಟ್, GMP ಸರ್ಟಿಫಿಕೇಟ್ ಇವೆಲ್ಲವೂ ಹೊಂದಿರುತ್ತದೆ. ಈ ಪ್ರಾಡಕ್ಟ್ಗಳ ಒಂದು ರೇಂಜ್ ನೋಡಿದ್ರೆ FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮೇಬಲ್ ಗೂಡ್ಸ್ನಲ್ಲಿ ಮನೆಗೆ ದಿನಬಳಕೆಗೆ ಬೇಕಾದಂಥ ಎಲ್ಲ ವಸ್ತುಗಳ ಭಂಡಾರಿದೆ. ಹೆಲ್ತ್ ಕೇರ್ನಲ್ಲಿ ಕೂಡ ಸಾಕಷ್ಟು ವಸ್ತುಗಳದಾವ, ಪ್ರೀಮಿಯಂ ವಸ್ತುಗಳದಾವ. ಜನಸಾಮಾನ್ಯರ ಕೈಗೆ ಎಟುಕುವಂಥ ಒಂದು ಬೆಲೆಗಳಲ್ಲಿ ಕೂಡ ಒಳ್ಳೆಯ ಆಯುರ್ವೇದಿಕ್ ವಸ್ತುಗಳ ಒಂದು ಭಂಡಾರಿದೆ. ಕಾಸ್ಮೆಟಿಕ್ನಲ್ಲಿ ಕೂಡ ಬಹಳ ಉತ್ಕೃಷ್ಟವಾದಂಥ ವಸ್ತುಗಳು ರೇಂಜ್ಲಿದೆ. ಗಾರ್ಮೆಂಟಲ್ಲಿ ಚಡ್ಡಿ, ಬನಿಯಾನ್ ಆಗಲಿ, ಪ್ಯಾಂಟ್ ಆಗಲಿ, ಶರ್ಟ್ ಆಗಲಿ, ಹೆಣ್ಮಕ್ಳಿಗೆ, ಸಣ್ಣ ಮಕ್ಕಳಿಗೆ ಎಲ್ಲರ ಸಲುವಾಗಿ ಒಂದು ದೊಡ್ಡ ರೇಂಜ್ ಇಲ್ಲಿ ನಮಗೆ ಸಿಗುತ್ತದೆ. ಅದೇ ರೀತಿ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಕೂಡ ಬೆಳೆಗಳಿಗೆ ಸಿಂಪಡಣೆ ಮಾಡ್ತಕ್ಕಂಥ ಒಂದು ಔಷಧಿಯಲ್ಲಿ ಬೆರೆಸಿ ಅದರ ಶಕ್ತಿ ಬೆಳೆಸುವಂಥ ಒಂದು ಹಲವಾರು ಪ್ರಕಾರದ ಇದು ಸಪ್ಲಿಮೆಂಟ್ಗಳು ಆಗಲಿ ಇಲ್ಲಿ ನಮ್ಮ ಇದರಲ್ಲಿ ಸಿಗುತ್ತವೆ. ಅದರಲ್ಲಿ ಉತ್ಪಾದನೆ ಹೆಚ್ಚಾಗ್ತದೆ, ಖರ್ಚು ಕಡಿಮೆ ಆಗ್ತದೆ, ಅದರಿಂದ ರೈತರಿಗೆ ಲಾಭ ಆಗ್ತದೆ ಅನ್ನುವಂಥ ಒಂದು ಸಿದ್ಧಾಂತ ಇದರೊಳಗೆ ಅಡಗಿದೆ. ಅಂಥ ವಸ್ತುಗಳು ಕೂಡ ಹ್ಯಾಪಿ ಹೆಲ್ತ್ ಇಂಡಿಯಾನಲ್ಲಿ ಇರುತ್ತವೆ. ಈಗ ಪಶುಗಳ ಸಲುವಾಗಿ ಕೂಡ ಪಶು ಆಹಾರ ಅನ್ನುವಂಥ ಒಂದು ವಿಶಿಷ್ಟ ಒಂದು ಪ್ರಾಡಕ್ಟ್ ಹೆಲ್ತಿ ವ್ಯಾಟ್ ಕ್ಯಾಲ್ ಅಂಥೇಳಿ, ಏನು ದನಗಳು ಹಾಲು ಕೊಡ್ತಕ್ಕಂಥ ಒಂದು ಪಶುಗಳದಾವ, ಕರುವ ಎಮ್ಮೆ ಆಗಲಿ, ಆಕಳಾಗಲಿ, ಮತ್ತೊಂದಾಗಲಿ ಅಂಥವರಿಗೆ ಇದು ಒಂದು ಕ್ಯಾಲ್ಸಿಯಂ ಯುಕ್ತ ಒಂದು ಡ್ರಿಂಕ್ ಏನಿದೆ ಅದು ಬೆಳಗ್ಗೆ ಒಂದು 100 ml, ಸಾಯಂಕಾಲ ಒಂದು 100 ml ಪಶುವಿಗೆ ಕೊಟ್ಟರೆ 1 ಲೀಟರ್ ಹಾಲು ಕೊಡ್ತಕ್ಕಂಥ ಪಶು ಇದ್ದರೆ ಅದು ಕೆಲವೇ ದಿನಗಳಲ್ಲಿ 1.5 ಲೀಟರ್ ಆಗಲಿ 2 ಲೀಟರ್ ತನಕ ಅದು ಹಾಲು ಕೊಡ್ತದೆ. ಜೊತೆಗೆ ಅದರ ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತದೆ. ಫುಟ್ವೇರ್ನಲ್ಲಿ ಕೂಡ ಒಳ್ಳೆ ರೇಂಜ್ ಬರ್ತಾ ಇದೆ. ಸೊ ಈ ರೀತಿ ಎಲ್ಲ ಕ್ಷೇತ್ರದಲ್ಲಿ ಈ ನಮ್ಮ ಕಂಪನಿ ಕೆಲಸ ಮಾಡ್ತಾ ಇದೆ. ಇನ್ನೂ 100 ಪ್ರಾಡಕ್ಟ್ಗಳು ತರ್ತಾ ಇದೆ. ಸೊ ಈಗ ನಾವು ಮಾಡಬೇಕಾಗಿದೆ ಏನು? ನಾವು ಮಾಡಬೇಕಾಗಿದೆ ಅಂತಂದರೆ ಜಸ್ಟ್ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅದು ಫ್ರೀ ಆಫ್ ಕಾಸ್ಟ್ ಇರ್ತದೆ, ಅದಕ್ಕೆ ದುಡ್ಡು ಇರಲ್ಲ, ಫ್ರೀ ಇರ್ತದೆ. ಆ ನಂತರ ಒಂದು ಆ್ಯಪ್ ನಾವು ಡೌನ್ಲೋಡ್ ಮಾಡ್ಕೋಬೇಕು ನಮ್ಮ ಮೊಬೈಲ್ನಲ್ಲಿ. ಅದರಲ್ಲಿ ನಿಮಗೆ ಒಂದು ಯೂಸರ್ ಐಡಿ ಅಂಡ್ ಪಾಸ್ವರ್ಡ್ ಬರ್ತದೆ. ರಿಜಿಸ್ಟ್ರೇಷನ್ ಆದ ನಂತರ ನೀವು ಆ KYC ಅನ್ನುವಂಥದ್ದು ನೀವು ಅಪ್ಲೋಡ್ ಮಾಡಿಕೊಳ್ಳಬಹುದು. ಆ ನಂತರ ಹಂತವಾಗಿ ಪ್ಲಾನ್ ಪ್ರಕಾರ ಕೆಲಸ ಮಾಡಿದರೆ ಯಶಸ್ಸು ಕಟ್ಟಿಟ್ಟ ಗೊತ್ತಿ. ಆದರೆ ಈಗ ಜಾಯ್ನಿಂಗ್ ಆದ ನಂತರ ಆಕ್ಟಿವೇಶನ್ ಮಾಡ್ಕೋಬೇಕಲ್ಲ. ಜಾಯ್ನಿಂಗ್ ಫ್ರೀ ಇದೆ, ರಿಜಿಸ್ಟ್ರೇಷನ್ ಫ್ರೀ ಇದೆ. ಅದರ ಆಕ್ಟಿವೇಶನ್ ಸಲುವಾಗಿ ಇಲ್ಲಿ ಒಂದು 3-4 ಪ್ರಕಾರದ ಒಂದು ವಿಧಾನಗಳದಾವ. ಇಲ್ಲಿ 5,900 ರೂಪಾಯಿದು ಒಂದು ಕಿಟ್ ಇದೆ. 21 ಪ್ರಾಡಕ್ಟ್ ಅದರೊಳಗೆ ಬರ್ತವೆ. 3,000 PV ಅನ್ನುವಂಥದ್ದು, ಪಾಯಿಂಟ್ ವ್ಯಾಲ್ಯೂ ಅನ್ನುವಂಥದ್ದು ಇಲ್ಲಿ ಸಿಗುತ್ತದೆ. ವಾರಕ್ಕೆ ಇದು ಏನಿದೆ ಬೈನರಿ ಪ್ಲ್ಯಾನ್ ಅಂತಾರೆ. ಈ ನಮ್ಮ ಮಾರ್ಕೆಟಿಂಗ್ ಪ್ಲ್ಯಾನ್ ಏನಿದೆ ಈ ಕಂಪನಿದು 2 ಪ್ರಕಾರದ ಪ್ಲ್ಯಾನ್ಗಳು. ಒಂದು ಜಾಯಿನ್ ಆಗ್ತಾ ಹೊತ್ತಿನಾಗ ಬೈನರಿನಲ್ಲಿ ನಮಗೆ ಇನ್ಕಮ್ ಸಿಗುತ್ತೆ. ಬೈನರಿನಲ್ಲಿ ಯಾಕೆ ಇನ್ಕಮ್ ಸಿಗುತ್ತದೆ ಅಂದರೆ ಬೈನರಿ ಇನ್ಕಮ್ ಇದು ವಿಶ್ವಾದ್ಯಂತ ಒಂದು ಸಾಬೀತಾಗಿರುವಂಥ ಅಂಶ. ಅಂದರೆ ಫಾಸ್ಟ್ ಇನ್ಕಮ್ ಬರ್ತದೆ, ಇನ್ಸ್ಟಂಟ್ ಇನ್ಕಮ್ ಬರ್ತದೆ. ಅದು ಆರಂಭದ ದಿನಗಳಲ್ಲಿ ಡಿಸ್ಟ್ರಿಬ್ಯೂಟರ್ಗಳಿಗೆ ಕೆಲಸ ಮಾಡ್ತಕ್ಕಂಥವರಿಗೆ ತುಂಬ ಅನುಕೂಲವಾದಂಥ ಒಂದು ಪ್ರಸಂಗ ಇರುತ್ತದೆ. ಆದ ಕಾರಣ ಜಾಯ್ನಿಂಗ್ನಲ್ಲಿ ಇದು ವೀಕ್ಲಿ ಪೇಮೆಂಟ್ ಕೊಡ್ತಕ್ಕಂಥ ಬೈನರಿ ಪ್ಲ್ಯಾನ್. ತಿಂಗಳದಾಗ 4 ಸಲ ಪೇಮೆಂಟ್ ಆಗ್ತದೆ. ಸೊ ಅದೇ ರೀತಿ 3,200 ರೂಪಾಯಿ ಕಿಟ್ ತೊಗೊಂಡ್ರೆ 18 ಪ್ರಾಡಕ್ಟ್ಗಳು ಸಿಗ್ತವೆ. ಜೀವನೋಪಯೋಗಿ ಎಲ್ಲ ಪ್ರಾಡಕ್ಟ್ಗಳು ಆ ಕಿಟ್ನಲ್ಲಿ ಇರ್ತವೆ. 1,500 ರೂಪಾಯಿ 1,500 ಪಾಯಿಂಟ್ ವ್ಯಾಲ್ಯೂ ಸಿಗುತ್ತದೆ. ವಾರಕ್ಕೆ 2 ಲಕ್ಷ ತನಕ ಇದರಲ್ಲಿ ಪೇಮೆಂಟ್ ತಗೊಳ್ಳೋದು ಒಂದು ಕ್ಯಾಪಿಂಗ್ ಇದೆ. ತಿಂಗಳಿಗೆ 8 ಲಕ್ಷ ಸಂಪಾದನೆ ಮಾಡಬಹುದು. ಅದೇ ರೀತಿ 1,750 ರೂಪಾಯಿ ಕಿಟ್ನಲ್ಲಿ 14 ಪ್ರಾಡಕ್ಟ್ಗಳು ಬರ್ತವೆ. 800 PV ಅನ್ನುವಂಥದ್ದು ಕೂಡ ಸಿಗ್ತದೆ. 1 ಲಕ್ಷ ತನಕ ವಾರಕ್ಕೆ ಇಲ್ಲಿ ಸಂಪಾದನೆ ಮಾಡತಕ್ಕಂಥ ಅವಕಾಶ ಇದೆ. 4 ಲಕ್ಷ ಪ್ರತಿ ತಿಂಗಳ ಸಂಪಾದನೆ ಮಾಡಬಹುದು. ಈ ಕಿಟ್ ಜೊತೆಯಲ್ಲೇ ತಗೊಂಡು ಜಾಯ್ನ್ ಆಗಬೇಕು ಅನ್ನುವಂಥದ್ದು ಕಡ್ಡಾಯ ಏನಿಲ್ಲ. ನೀವು ಮನಸ್ಸಿಗೆ ಬಂದಂಥ ನಮಗೆ ಬೇಕಾದಂಥ ವಸ್ತುಗಳು ತಗೊಂಡು ಕೂಡ ಒಂದು 500 PV ಆಗ್ತಕ್ಕಂಥ ವಸ್ತುಗಳು ಖರೀದಿ ಮಾಡಿ ಕೂಡ ನಮ್ಮ ID ಆಕ್ಟಿವೇಟ್ ಮಾಡಿಕೊಳ್ಬಹುದು. ಸೊ ಇದು ಜಾಯ್ನಿಂಗ್ನಲ್ಲಿ ಏನಂತೀರಿ ಬೈನರಿ ಇನ್ಕಮ್ ಇದೆ. ಆ್ಯಂಡ್ ನಂತರ ರೀಪರ್ಚೇಸ್ ಯಾವಾಗ ಬರ್ತಾರೆ ಆವಾಗ ಜನರೇಷನ್ ಇನ್ಕಮ್ ಅಂಥೇಳಿ ಅದು ಬೇರೆ ಪ್ಲ್ಯಾನ್ನಲ್ಲಿ ನಮಗೆ ಇನ್ಕಮ್ ಸಿಗ್ತದೆ. ಈ ಬೈನರಿನಲ್ಲಿ ಎಷ್ಟು ಪ್ರಕಾರದ ಇನ್ಕಮ್ ಇವೆ? ಬೈನರಿನಲ್ಲಿ 4 ಪ್ರಕಾರ ಇನ್ಕಮ್ ಸದ್ಯಕ್ಕೆ ನಮಗೆ ಸಿಗ್ತದೆ. ಈಗ 5 ಪ್ರಕಾರನೂ ಜೋಡಿಸಲಾಗಿದೆ. ಮೊದಲನೇದು ಮ್ಯಾಚಿಂಗ್ ಬೋನಸ್ ಅಂತೇಳಿ 16% ಇನ್ಕಮ್ ಸಿಗ್ತದೆ. ಎರಡನೇದು ಡೈರೆಕ್ಟ್ ಸ್ಪಾನ್ಸರ್ ಬೋನಸ್ ಅಂತೇಳಿ 10% ಸಿಗ್ತದೆ. ವೀಕ್ಲಿ CP ಬೋನಸ್ ಅಂಥೇಳಿ ಅದ್ರ ಜೊತೆಗೆ 4,000 ರೂಪಾಯಿ ಪ್ರತಿ ವಾರ ಹೆಚ್ಚುವರಿಯಾಗಿ ಕಂಪನಿ ಕೊಡ್ತದೆ. 4ನೇದು ರಿವಾರ್ಡ್ ಅಂತಂದರೆ 1,000 ಪ್ರತಿ ತಿಂಗಳ ಪ್ರತಿ ಸಲ ಯಾವುದು ಹಿಟ್ ಆಗ್ತದೋ ಒಂದು ರಿವಾರ್ಡ್ ಅವಾರ್ಡ್ ಅಂಥೇಳಿ 1,000ಲಿಂದ ಹಿಡಿದು 1 ಕೋಟಿ ರೂಪಾಯಿ ತನಕ. ಬರೀ ಬೈನರಿ ಪ್ಲ್ಯಾನ್ನಲ್ಲಿ ಇಷ್ಟು ಪ್ರಕಾರದ ಇನ್ಕಮ್ ಕೊಡ್ತಕ್ಕಂಥದ್ದು ಈ ದೇಶದ ಬಹುಶಃ ಮೊದಲನೇ ಕಂಪನಿ ಇದೆ. ಯಾಕಂದರೆ ಇದೊಂದು ಅದ್ಭುತವಾದಂಥ
ಬಹಳ ಬಿ ವಿನಲ್ಲಿ ಏನೂ ಉಳಿತಾಯ ಮಾಡ್ಕೊಳ್ತಾ ಇಲ್ಲ. ಸುಮಾರು 90% ಬಿ ವಿ ಹಂಚಿಕೆ ಮಾಡ್ತಕ್ಕಂಥ ಈ ಮೊದಲ ಕಂಪನಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಸ್ನೇಹಿತರೆ, ಇದು ಕೆಲಸ ಮತ್ತೆ ಇದು ಮಾಡ್ತದೆ ಹೇಗೆ ಅನ್ನೋದಕ್ಕೆ ಇನ್ನೊಂದು ನಾವು ಚಾರ್ಟ್ ಮುಖಾಂತರ ನಾವು ತಿಳ್ಕೊಳ್ಳೋಣ. ಇದು ಬೈನರಿನಲ್ಲಿ ನಾವು ಫಸ್ಟ್ ಇದು ಡುಪ್ಲಿಕೇಶನ್ ಒಂದು ಶಕ್ತಿ ಅಂತ ಹೇಳ್ಬೋದು. ಮೊದಲನೇ ತಿಂಗಳು ನಾವು ಒಬ್ಬರು ಇರ್ತೀವಿ, ರೈಟ್ ಆ್ಯಂಡ್ ಲೆಫ್ಟ್ ಒಬ್ಬೊಬ್ಬರಿಗೆ ನಾವು ಜಾಯಿನ್ ಮಾಡಿಸಿದಾಗ ನಮಗೆ 16% ಪ್ರಕಾರ 480 ರೂಪಾಯಿ ಇನ್ಕಮ್ ಬರುತ್ತೆ. ಅದೇ ರೀತಿ ಎರಡನೇ ತಿಂಗಳಲ್ಲಿ ಇಬ್ಬರಿಬ್ಬರಿಗೆ ಜೋಡಿಸಿದರೆ 4 ಜನ, ಆವಾಗ ನಿಮ್ಮ ಇನ್ಕಮ್ 960 ರೂಪಾಯಿ ಆಗ್ತದೆ. ಮೂರನೇ ಲೆವೆಲ್ನಲ್ಲಿ 8 ಜನ 1920 ರೂಪಾಯಿ ಇನ್ಕಮ್. 4ನೇ ಲೆವೆಲ್ನಲ್ಲಿ 16 ಜನ 3840 ರೂಪಾಯಿ. ಹೀಗೆ 14ರಿಂದ 32, 64, 128, ಹೀಗೆ 8ನೇ ತಿಂಗಳಲ್ಲಿ 256, 9ನೇ ತಿಂಗಳಲ್ಲಿ 512, 10ನೇ ತಿಂಗಳಲ್ಲಿ 1024, 11ನೇ ತಿಂಗಳಲ್ಲಿ 2048, 12ನೇ ತಿಂಗಳಲ್ಲಿ 4096 ಜನ. ಬರೀ ಒಂದು ವರ್ಷದಾಗ ನಮ್ಮ ಟೀಮ್ ತಿಂಗಳಿಗೆ ಇಬ್ಬರಿಗೆ ಮಾತ್ರ ನಾವು ಜೋಡಿಸ್ಲಿಕ್ಕೆ ಪ್ರಚೋದನೆ ಮಾಡ್ತಕ್ಕಂಥದ್ದು, ಶಿಕ್ಷಣ ಕೊಡ್ತಕ್ಕಂಥದ್ದು, ಟ್ರೈನಿಂಗ್ ಕೊಡ್ತಕ್ಕಂಥದ್ದು, ಅವ್ರ ವಿಷನ್ ಓಪನ್ ಮಾಡ್ತಕ್ಕಂಥ ಕೆಲಸ, ಒಂದು ಲೀಡರ್ಶಿಪ್ ಕೆಲಸ ಮಾಡ್ತಾ ಹೋದರೆ ಮಾತ್ರ ಒಂದೇ ವರ್ಷದಾಗ 4096 ಜನರ ಗುಂಪಾಗ್ತದೆ ಸ್ನೇಹಿತರೆ. ಒಟ್ಟಾರೆಲ್ಲ ಸೇರಿಸಿದರೆ 8190 ಜನ ಆಗ್ತಾರೆ. ಈ ಬೈನರಿ ಪ್ಲಾನ್ ಪ್ರಕಾರ ಬರ್ತಕ್ಕಂಥ ಇನ್ಕಮ್ ನಾವು ಜೋಡಿಸಿದರೆ ಟೋಟಲ್ 21,43,000 ಇನ್ಕಮ್ ಆಗುತ್ತೆ. ಇದು ಬಹಳ ಅದ್ಭುತವಾದಂಥ ಇನ್ಕಮ್. ಅದ್ರ ಜೊತೆಗೆ ರಿವಾರ್ಡ್ ಅನ್ನುವಂಥ ಕಾಲಮ್ನಲ್ಲಿ 1,000ರಿಂದ 1 ಕೋಟಿ ತನ ಏನು ಬರ್ತದೆ, ಅದು ಈ 12 ತಿಂಗಳಲ್ಲಿ ಸುಮಾರು 9 ಲಕ್ಷ ರೂಪಾಯಿ ತನ ಸಂಪಾದನೆ ಆಗ್ತದೆ. ಸೊ ಇದು 21 ಲಕ್ಷ, ಇದು 9 ಲಕ್ಷ ಅಂದರೆ ಸರಿ 30 ಲಕ್ಷ ಒಂದು ವರ್ಷದಲ್ಲಿ. ಬರೀ ಜಾಯ್ನಿಂಗ್ ಮೇಲೆ, ಇನ್ನೂ ರೀಪರ್ಚೇಸ್ ನಾವು ಪ್ಲಾನಿಂಗ್ ಹೇಳ್ತಾ ಇಲ್ಲ, ಇದು ಬರೀ ಜಾಯ್ನಿಂಗ್, ಒನ್ ಟೈಮ್ ಜಾಯ್ನಿಂಗ್. ಸೊ ಈ ರೀತಿ 30 ಲಕ್ಷ ಒಂದು ವರ್ಷದಲ್ಲಿ 100% ಕೆಲಸ ಆದರೆ, ಯಾವುದೇ ಕೆಲಸ 100% ಆಗ್ತದ? ಇಲ್ಲ, ಹೆಚ್ಚು ಕಮ್ಮಿ ಆಗ್ತದ. ಹಾಗಾದರೆ 100% ಆದರೆ 30 ಲಕ್ಷ, 50% ಕೆಲಸ ಆದರೆ 15 ಲಕ್ಷ ತನೂ ಸಾಧ್ಯದ ಸಂಪಾದನೆ ಮಾಡಿಕೊಳ್ಳಿಕ್ಕೆ. ಇಲ್ಲಪ್ಪ ಅಷ್ಟು ಇಲ್ಲ, ಇನ್ನೂ ನಾವು ಸ್ವಲ್ಪ ಮಾಡ್ರೇಟ್ ಆಗಿ ನೋಡೋಣ, 25% ಕೆಲಸ ಆದರೆ 7.5 ಲಕ್ಷ ಸಂಪಾದನೆ ಮಾಡಲಿಕ್ಕೆ ಸಾಧ್ಯದ. ಇಲ್ಲ, ಕಡೆಗೆ ಕನಿಷ್ಠ 10% ಕೆಲಸನೂ ನಾವು ಮಾಡ್ತೀವಿ ಅಂತ ಆದರೆ 3 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಒಂದು ವರ್ಷದಾಗ. ಇದರ ಅರ್ಥ ಪ್ರತಿ ತಿಂಗಳ 25,000 ನಾವು ಮಾತಾಡ್ತಾ ಸಂಪಾದನೆ ಮಾಡ್ತಾ ಇದ್ದೀವಿ. 25,000 ರೂಪಾಯಿ ಇನ್ಕಮ್ ಪ್ರತಿ ತಿಂಗಳ ಅಂತಂದರೆ ಇದು ಮಾಮೂಲಿ ಇನ್ಕಮ್ ಇಲ್ಲ. 10, 15,000, 12,000, 20,000 ಸಲುವಾಗಿ ಇಡೀ ದೇಶದ ನಮ್ಮದು 70% ಜನ ಅದೇ ಇನ್ಕಮ್ ಗ್ರೂಪ್ನಲ್ಲಿ ಬದುಕ್ತಾ ಇದ್ದಾರೆ ಅನ್ನುವಂಥ ಸತ್ಯ ಕೂಡ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಇಂಥದ್ರಲ್ಲಿ ಇಷ್ಟು ವಂಡರ್ಫುಲ್ ಇನ್ಕಮ್ ನಾವು ಸಂಪಾದನೆ ಮಾಡಲಿಕ್ಕೆ ಒಂದು ಅವಕಾಶ ಈ ಕಂಪನಿ ನಮಗೆ ಕೊಟ್ಟಿದೆ. ಇದು ಬೈನರಿ ಪ್ಲ್ಯಾನ್ ಜಾಯ್ನಿಂಗ್ನಲ್ಲಿ ಇದು ಇಷ್ಟು ಸಾಮರ್ಥ್ಯದೊಳಗಿದೆ. ಇದರ ಜೊತೆಗೆ ಮತ್ತು ರೀಪರ್ಚೇಸ್ಗೆ ನಾವು ಹೋಗ್ತೀವಿ, ಆವಾಗ ಭಾಳ ಬೇರೆ ನಾವು ವಿಡಿಯೋನಲ್ಲಿ ಅದಕ್ಕೆ ವಿವರಣೆ ಮಾಡೋಣ, ಅದರ ವಿಶ್ಲೇಷಣೆ ಮಾಡೋಣ. ಈ ಪ್ಲ್ಯಾನ್ ಕೆಲವೊಮ್ಮೆ ಒಂದೇ ಸಲ ನೋಡಿದರೆ ಅರ್ಥ ಆಗೋದಿಲ್ಲ. ಪದೇ ನೋಡಿ, 10 ಸಲ ನೋಡಿ, ಸಂಶಯ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ಪ್ರಶ್ನೆಗೆ ನಾವು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋ ಸರಿ ಅನಿಸಿದರೆ ಇದಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ತನ್ನ ಗ್ರೂಪ್ಗಳಲ್ಲಿ ತನ್ನ ಬೇಕಾಗಿರೋರಿಗೆ ಕನ್ವಿನ್ಸ್ ಮಾಡೋ ಸಲುವಾಗಿ. ಆ್ಯಂಡ್ ಈ ಟೀಮ್ ಕಮಾಂಡೋ ಎಜುಕೇಷನ್ ಸಿರೀಸ್ನಲ್ಲಿ ಇನ್ನೂ ಬರ್ತಕ್ಕಂಥ ವಿಡಿಯೋಗಳು ಮುಂದೆ ನಿಮಗೆ ಸಕಾಲಕ್ಕೆ ಸಿಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ಥ್ಯಾಂಕ್ ಯು.